ಎಲ್ಲರಿಗೂ ನಮಸ್ಕಾರಗಳು. ತುಂಬ ಜನ ಕಮೆಂಟ್ ಮಾಡಿ ನನ್ನನ್ನು ಕೇಳ್ತಾಯಿದ್ರು, ಅಕ್ಕ ನೀವು ಟೈಲರಿಂಗ್ ಕೆಲಸನ ಹಾಗೆ ಮನೇನ ಯಾವ ರೀತಿ ನಿಭಾಯಿಸ್ತೀರಾ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನೀವು ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ನಾನು ಒಂದು ಚಿಕ್ಕ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ಆಗಲೇ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋನು ಕೂಡ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಬೆಳಗ್ಗೆನೇ 5:30ಗೆಲ್ಲ ಎದ್ದೊಂಡ್ಬಿಡ್ತೀನಿ. 5:30ಗೆ ಎದ್ದರೆ ನನಗೆ ಮನೆಯಲ್ಲಿ ಎಲ್ಲ ಕೆಲಸಗಳೂ ಫಟಾಫಟ್ ಅಂತ ಮುಗೀತವೆ. ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ತಿಂಡಿ ಮತ್ತು ಅಡುಗೆ ಎಲ್ಲ ಕೆಲಸನೂ 8:30 9 ಗಂಟೆ ಒಳಗಡೆ ನಾನು ಮುಗಿಸ್ಬಿಡ್ತೀನಿ. ನಾನು ತಿಂಡಿ ತಿಂದು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿಂದು ನಾನು 9:30 ಅಷ್ಟರಲ್ಲಿ ನಾನು ಮಿಷಿನ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಕಟ್ಟಿಂಗ್ ಮಾಡ್ಕೊಳ್ಳೋದಿದ್ದರೆ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಇಲ್ಲ ಹಿಂದಿನ ದಿನವೇ ನೈಟ್ ನಾನೆಲ್ಲಾದರೂ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದರೆ ನಾನು ಸ್ಟಿಚಿಂಗ್ ಕೆಲಸನ 9:30ಗೆಲ್ಲ ಕರೆಕ್ಟಾಗಿ 9:30ಗೆ ನಾನು ಮಿಷಿನ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ಒಂದು ದಿನ ಫುಲ್ಲು ಸಿಗುತ್ತೆ. ಮಕ್ಕಳೆಲ್ಲ ಕಾಲೇಜಿಗೆ ಹೊರಟೋದ್ಮೇಲೆ ಅವ್ರು ಯಾರೂ ಇರೋದಿಲ್ಲ. ಅವ್ರು ಬರೋವರೆಗೂ ನಾನು ಆರಾಮಾಗಿ ನನ್ನ ಕೆಲಸನ ನಾನು ಮಾಡ್ಕೊಳ್ಬೋದು. ಮನೇಲಿ ನಮ್ಮ ಮನೆಯವರು ಮಕ್ಕಳೆಲ್ಲ ಸಂಜೆನೇ ಬರೋದು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನನ್ನ ಟೈಲರಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇದ್ದರೆ ನಾನು ಟೈಮ್ ಸಿಕ್ಕರೆ ನಾನು ಬಟ್ಟೆನೂ ಕೂಡ ಸ್ಟಿಚ್ ಮಾಡ್ತಾ ಇರ್ತೀನಿ. ಸಂಜೆನೂ ಕೂಡ ನಾನು ಮಾಡ್ತೀನಿ. ಸಂಜೆ ಕೆಲವರು ಕೇಳಿದರು, ಸಂಜೆ ಟೈಮಲ್ಲಿ ನಾವು ಬಟ್ಟೆ ಹೊಲಿಬೋದಾ ಬೇಡವಾ ಅಂತ. ಹೊಲಿಬೋದು, ನಮ್ಮ ಕೆಲಸ ನಮಗೇನು ಇದೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಮುಂಚೆಯಿಂದನೂ ನಾನು ನೈಟು ಕೂಡ ಸ್ಟಿಚ್ ಮಾಡಿದ್ದೀನಿ. ಆಮೇಲೆ ಸೌಂಡ್ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡಿದರು. ಹೌದು, ಸೌಂಡು ಸ್ವಲ್ಪ ಬರುತ್ತೆ. ನಾವು ಸ್ವಲ್ಪ ಕೇಳ್ಕೊಳ್ಬೇಕು, ಒಂದು ಸ್ವಲ್ಪ ಹೊಲಿತೀವಿ ಅಂತ ಹೇಳಿ. ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಮಲಗೋದೇ ಲೇಟು, 11:30 12 ಗಂಟೆವರೆಗೂ ಮಾತಾಡಿಕೊಂಡೇ ಇರ್ತಾರೆ. ಹಾಗಾಗಿ ನನಗೆ ಇವತ್ತವರೆಗೂ ಏನೂ ತೊಂದರೆ ಆಗಿಲ್ಲ. ನಾನು ಬೆಳಗ್ಗೆನೂ ಕೂಡ ಎದ್ದು ಕೆಲವೊಂದು ಸಲ 5 ಗಂಟೆಗೆಲ್ಲನೂ ಸ್ಟಿಚ್ ಮಾಡ್ತೀನಿ. ಆ ಟೈಮಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ. ಆದರೆ ಇವತ್ತವರೆಗೂ ಯಾರೂ ಸದ್ಯಕ್ಕೆ ಏನೂ ಹೇಳಿಲ್ಲ. ನಾವು ಕೂಡ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ಸ್ವಲ್ಪ ಸೌಂಡ್ ಬರುತ್ತೆ. ಹಾಗೆ ನಾನು ಮಿಷಿನಿಗೆ ಈ ರೀತಿ ಶುಕ್ರವಾರ ಆಗಿರೋದ್ರಿಂದ ಈ ರೀತಿ ಇದನ್ನು ಪೂಜೆನ ಮಾಡಿದ್ದೀನಿ. ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನಾನು. ಇವಾಗ ಒಬ್ಬರು ಬಟ್ಟೆ ಕೊಡೋದಕ್ಕೆ ಬಂದಿದ್ದರು. ಹಾಗಾಗಿ ಅವರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಎಲೆ ಅಡಿಕೆನ ತೊಗೊಂಡೆ. ಹಾಗೆ ಒಂದು ಗ್ಲಾಸ್ ಹಾಲನ್ನು ಇಡ್ತೀನಿ. ಇದನ್ನೇ ಇಡಬೇಕು ಅಂತ ಏನಿಲ್ಲ. ನಾವು ಮನೆಯಲ್ಲಿ ಸಕ್ಕರೆ ಬೆಲ್ಲ ಏನಾದರೂ ಇಡ್ಬೋದು. ನಾವು ಇದನ್ನು ಮಿಷಿನನ್ನು ಲಕ್ಷ್ಮಿ ಹಾಗೆ ಸರಸ್ವತಿ ಅಂತ ನಾವು ನಂಬ್ಕೊಂಡಿರ್ತೀವಲ್ವ, ಅದಕ್ಕಾಗಿಯೇ ನಾವು ಏನಾದರೂ ಒಂದು ಶುಕ್ರವಾರದಲ್ಲಿ ಹಬ್ಬಗಳಲ್ಲಿ ಏನಾದರೂ ಸ್ವಲ್ಪ ನೈವೇದ್ಯಗೆ ಸ್ವಲ್ಪ ಇಡಿ. ಮನೆಯಲ್ಲಿ ಯಾವುದಾದ್ರೂ ಹಣ್ಣುಗಳಿದ್ದರೆ ಅದನ್ನೇ ಇಡ್ಬೋದು. ಏನಾದರೂ ಸ್ವೀಟ್ಸ್ ಇದ್ದರೆ ಸ್ವೀಟ್ಸ್ ಇಡಿ, ಇಲ್ಲಾಂದರೆ ಕಡಲೆಪುರಿ ಏನಾದರೂ ತಂದಿದ್ರೆ ಅದನ್ನಾದರೂ ಇಡಿ. ಏನಾದರೂ ಒಂದು ಶುಕ್ರವಾರ ಒಂದಿಷ್ಟು ಇದನ್ನೇ ಇಡಿ, ಹಾಲನ್ನೇ ಇಡಿ, ಅದನ್ನೇ ಇಡಿ ಅಂತ ಏನೂ ಇಲ್ಲ. ನಮ್ಮ ಮನಸ್ಸು ತೃಪ್ತಿಗೆ ನಾವೇನಾದರೂ ಸ್ವಲ್ಪ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನಾನು ನೋಡಿ ಬೆಳಗ್ಗೆನೇ ನಾನು ಮನೆ ಕೆಲಸ ಎಲ್ಲ ಮುಗೀತು, ಪೂಜೆನೂ ಆಗಿದೆ, ತಿಂಡಿ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿನೂ ಕೂಡ ಆಗಿದೆ. ಈಗ ಮಕ್ಕಳೆಲ್ಲ ರಜೆ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಲೇಟಾಗಿ ಬರ್ತಾರೆ. ಹಾಗಾಗಿ ನಿಧಾನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಇವಾಗೊಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಸ್ಟಮರ್ನ ಹೆಚ್ಚಿಸ್ಕೊಳ್ಳೋದು ಕೂಡ ಕೇಳ್ತಾಯಿದ್ರು. ನಾನು ಅದರ ಬಗ್ಗೆ ಎಲ್ಲ ತುಂಬ ವೀಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ. ನಾವು ಟೈಲರಿಂಗ್ ಮಿಷಿನ್ನ ಯಾವ ರೀತಿ ಇಟ್ಕೊಂಡ್ರೆ ನಮಗೆ ಯಾವ ರೀತಿ ಲಾಭ ಅನ್ನೋದೆಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಕಸ್ಟಮರ್ನ ಹೆಚ್ಚಿಸ್ಕೊಳ್ಳೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೀವೆಲ್ಲ ಚೆಕ್ ಮಾಡಿ. ಹಾಗೆ ನಾನು ಸ್ಯಾರಿ ಕುಚ್ಚು ಹಾಕೋದು ಅದ್ರ ಬಗ್ಗೆ ಎಲ್ಲನೂ ನಾನು ಎಲ್ಲದ್ರ ಬಗ್ಗೆನೂ ತಿಳಿಸಿ ವಿಡಿಯೋನ ಹಾಕಿದ್ದೀನಿ. ಅಂಗಡಿಗಳಲ್ಲೆಲ್ಲ ತುಂಬ ರೇಟ್ ತೊಗೊಳ್ತಾರೆ. ಇಷ್ಟಕ್ಕೇ ಒಂದು 400 350 ಅದ್ರ ಮೇಲೆ ತೊಗೊಳ್ತಾರೆ. ನಾವೇನು ಮಾಡಬೇಕು, ಸ್ವಲ್ಪ ಕಡಿಮೆಗೇ ಹಾಕ್ಕೊಡ್ಬೇಕು. ಅವರು ಅಷ್ಟೆಲ್ಲ ತೊಗೊಂಡ್ರೆ ಒಂದು 50 ಇಲ್ಲ 100 ರೂಪಾಯಿ ಆಗಲಿ ಕಡಿಮೆನೇ ತೊಗೊಳ್ಳಿ. ಆ ರೀತಿ ತೊಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕಸ್ಟಮರು ಹೆಚ್ಚಾಗ್ತಾರೆ. ಆಮೇಲೆ ಕರೆಕ್ಟಾಗಿ ನಾವು ಫಿಟ್ಟಿಂಗ್ನ ಕರೆಕ್ಟಾಗಿ ಕೊಡಬೇಕು ಅವರಿಗೆ. ಅಕಸ್ಮಾತ್ ನೀವು ಸ್ಟಾರ್ಟಿಂಗ್ ಹೊಲಿಯೋವಾಗ ಕರೆಕ್ಟಾಗಿ ಬರಲಿಲ್ಲ ಅಂದ್ರೂ
ಮಾತಲ್ಲೇ ಅವರನ್ನು ಸರಿ ಮಾಡೋ ಥರ ಮಾಡಿ ಕಳಿಸ್ಬೇಕು. ಏನೋ ಒಂದು ಸ್ಟಿಚ್ ಹಾಕಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದಿದ್ದ ಕಡೆಗೆಲ್ಲ ಒಂದೊಂದು ಸ್ಟಿಚ್ ಹಾಕಿ ಸ್ವಲ್ಪ ಸರಿ ಮಾಡಿ ಮಾತಲ್ಲೇ ಸ್ವಲ್ಪ ಜಾಸ್ತಿ ಮಾತಾಡಿ ಅದನ್ನು ಕಲೆನ ಕಲ್ತಿರಬೇಕು. ನೆಕ್ಸ್ಟ್ ಆದರೂ ಮಾಡಿಕೊಡ್ತೀನಕ್ಕ, ಇದರಲ್ಲಿ ಒಂದು ₹100 ಕಡಿಮೆನೇ ಕೊಡಿ, ಇದು ಸರಿಯಾಗಿಲ್ವಲ್ಲ ಬ್ಲೌಸು, ₹100 ಕಡಿಮೆನೇ ಕೊಡಿ ಅಂತೇಳಿ ಆ ರೀತಿ ಎಲ್ಲ ಮಾತಾಡಿ ಏನೋ ಒಂದು ಮಾಡಿ ನೀವು ಕಸ್ಟಮರ್ನ ನಿಮ್ಮ ಕೈಯಲ್ಲಿ ಬರೋವರೆಗೂ ಸ್ವಲ್ಪ ದಿನ ಹಾಗೇ ಮಾಡಬೇಕು. ನಾನಂತೂ ಸ್ಟಾರ್ಟಿಂಗು ಬರೀ ₹80 ಲೈನಿಂಗ್ ಬ್ಲೌಸನ್ನು ಹೊಲ್ದು ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ. ಆವಾಗ ಈಗಾಗಲೇ 20 ವರ್ಷದ ಹಿಂದೆಯೇ. ನೀವು ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಬೇಕು. ಅಟ್ಲೀಸ್ಟು ಲೈನಿಂಗು ದಾರದ್ದು ಅಮೌಂಟ್ ಆದರೆ ಸಾಕು ಅನ್ನೋ ಥರನೇ ಆಗಲಿ ನೀವು ಸ್ಟಾರ್ಟಿಂಗಲ್ಲಿ ಹೊಲಿರಿ. ಕೆಲವರೆಲ್ಲ ಖಂಡಿತವಾಗ್ಲೂ ಹುಡುಕೊಂಡು ನಿಮಗೆ ಬಂದೇ ಬರ್ತಾರೆ. ಕರೆಕ್ಟಾಗಿ ಸ್ವಲ್ಪ ಕೆಲಸ ಕಲಿಯೋವಾಗ ಚೆನ್ನಾಗಿ ಶ್ರದ್ಧೆ ಇಟ್ಟು ಕರೆಕ್ಟಾಗಿ ಕಲ್ತ್ಬಿಡಿ. ಆವಾಗ ಖಂಡಿತವಾಗ್ಲೂ ನಿಮಗೆ ಕ್ಲೀನಾಗಿ ಹೊಲಿಯೋಕ್ಕೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಬಟ್ಟೆ ಅವರು ಹುಡುಕೊಂಡು ಬಂದು ನಿಮಗೆ ಬಟ್ಟೆನ ಕೊಡ್ತಾರೆ. ಆವಾಗ ಅವರೇನೇ ಜಾಸ್ತಿ ಅಮೌಂಟು ಕೊಡ್ತಾರೆ. ಅಂಗಡಿನಲ್ಲಿ ಕೊಡಲ್ವಾ, ಬಿಡು ಕೊಡೋಣ ಅಂತ ಅವ್ರಿಗೆ ಮನಸ್ಸು ಬರುತ್ತೆ, ಅವರೇ ನಿಮಗೆ ಕೊಡ್ತಾರೆ. ಈ ರೀತಿ ನೀವು ಮಾಡಿ. ಹಾಗೆ ನಾನು ದಾರಗಳನ್ನು ಕೂಡ ನಾನು ಈ ರೀತಿ ಹೋಲ್ಸೇಲಲ್ಲಿ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಾದರೂ ನಿಮ್ಮ ಮನೆ ಹತ್ರನೋ ಇಲ್ಲ ಗೊತ್ತಿರೋ ಅಂಥ ಕಡೆನೋ ಎಂಬ್ರಾಯ್ಡ್ರಿ ಫ್ಯಾಕ್ಟ್ರಿಗಳಿದ್ದರೆ ಅಲ್ಲಿ ಸ್ವಲ್ಪ ಈ ರೀತಿ ದಾರಗಳು ಸಿಗುತ್ತೆ. ನಾನು 100-200 ಏನೋ ಕೊಟ್ಟಿದ್ದೆ. ತುಂಬ ತಂದಿದ್ದೆ. ಈ ರೀತಿ 2-3 ಕವರ್ ಏನೋ ತಂದಿದ್ದೆ. ಸ್ವಲ್ಪ ಖಾಲಿ ಆಗಿದ್ದಾವೆ ನನಗೀಗ. ಸೀರೆ ಕುಚ್ಚೆಲ್ಲ ಹಾಕಿ ಈ ರೀತಿ ತಂದು ಇಟ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಹೋಲ್ಸೇಲಲ್ಲಿ ತಂದು ಇಟ್ಕೊಂಬಿಡಿ. ಅದರದ್ದು ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಹಾಗೆ ಫಾಲನ್ನು ಒಂದು ಹಿಂದಿನ ದಿನವೇ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆಲ್ಲ ತಿಳಿಸಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿ ಇದೆ ಟೈಲರಿಂಗ್ ಬಗ್ಗೆ ವಿಡಿಯೋ. ಅವನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ಬೆಳಗ್ಗೆ ನೀವು ಬೇಗ ಎದ್ದೋಳಿ ಅಷ್ಟೇ. 5:15 ಎದ್ದರೆ 5 ಗಂಟೆಗೆ ಎದ್ದೋಳಿ. ಇನ್ನು ಬೇಗ ಕೆಲಸ ಮುಗಿಸಿ, ನಿಮಗೆ ಜಾಸ್ತಿ ಬಟ್ಟೆಗಳು ಬರ್ತಾ ಇದೆ ಅಂದರೆ ಬೇಗ ನಿಮ್ಮದು ಮನೆ ಕೆಲಸಗಳೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಆನಂತರ ನೀವು ಕೂತ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡಿ. ನಾನು ಅದ್ರ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಕಟ್ಟಿಂಗ್ನ ಯಾವಾಗ ಮಾಡ್ಕೊಳ್ಬೇಕು, ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಡಿ. ಯಾಕೆಂದರೆ ಪ್ರತಿದಿನವೂ ಮಿಷಿನ್ ಮೇಲೆ ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡ್ಬಿಟ್ರೆ ಹೊಸದಾಗಿ ಕಲಿಯೋರು ತುಂಬ ಹೀಟ್ ಆಗಿಬಿಡುತ್ತೆ. ಆಮೇಲೆ ಏನಾದರೂ ಸ್ವಲ್ಪ ಹುಷಾರಿಲ್ಲದೆ ಇರೋ ಥರನೂ ಆಗಿಬಿಡುತ್ತೆ. ಬೆನ್ನು ನೋವು ಬರೋದು, ಕುತ್ತಿಗೆ ನೋವು ಬರೋದು ಆಗತ್ತೆ, ಸೊಂಟ ನೋವು ಎಲ್ಲ ಬಂದುಬಿಡುತ್ತೆ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಒಂದಿನ ಕಟ್ಟಿಂಗು ಆಮೇಲೆ ಉಕ್ಸು ಬಟನ್ನೆಲ್ಲ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ಕೊಳ್ಳಿ. ಇನ್ನೊಂದು ದಿನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆ ರೀತಿ ನೀವು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಇಲ್ಲ ಸ್ಟಿಚಿಂಗೂ ಮಾಡಿಕೊಂಡು ಒಂದೇ ದಿನ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ನೂ ಮಾಡ್ತೀನಿ ಅನಿಸಿದ್ರೆ ನೀವು ಮಾಡ್ಬೋದು. ಹಾಗೆ ಈ ಮಿಷಿನ್ ಬಗ್ಗೆನೂ ಕೂಡ ಕೇಳ್ತಾಯಿದ್ರು. ನಾನು ನೆಕ್ಸ್ಟ್ ಯಾವಾಗಾದರೂ ಇದ್ರ ಬಗ್ಗೆ ವಿಡಿಯೋನ ಹಾಕ್ತೀನಿ. ನಾನು ಇವಾಗ 1 ತಿಂಗಳಾಯ್ತು ಅಷ್ಟೇ ಈ ಮಿಷಿನನ್ನು ತೊಗೊಂಡು. ಚೆನ್ನಾಗಿ ಬರ್ತಾಯಿದೆ ನನಗೂ. ಹಾಗೆ ಈ ಲೈಟು ಕೂಡ ನಾನು ಲಿಂಕ್ ಹಾಕಿದ್ದೆ, ಆದರೆ ಆ ಲಿಂಕಲ್ಲಿ ನನಗೆ 1300 ಏನೋ ತೋರಿಸ್ತಾ ಇದೆ. ಆದರೆ ನಾನು 550 ಕೊಟ್ಟಿದ್ದೆ. ಅದು ಲಿಂಕ್ ಹಾಕಿದ್ದೀನಿ, ಆದರೆ ಅದರಲ್ಲಿ ಯಾಕೆ ಇಷ್ಟೊಂದು ತೋರಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಾನು 550 ಅಷ್ಟೇ ಕೊಟ್ಟಿರೋದು. ಆದರೆ ತುಂಬ ಚೆನ್ನಾಗಿದೆ ಮಾತ್ರ ಇದು. ನೈಟೆಲ್ಲ ಬಟ್ಟೆ ಸ್ಟಿಚ್ ಮಾಡೋ ಟೈಮಲ್ಲಿ ನಮಗೆ ಈ ಮೇಲ್ಗಡೆ ದೊಡ್ಡ ಬಲ್ಪ್ ಹಾಕ್ಕೊಳ್ಳೋದೇ ಬೇಡ, ಅದು ಹಾಕ್ಕೊಂಡ್ರೆ ಸಾಕು. ಈ ಒಂದು ಟೇಬಲ್ ಫುಲ್ಲು ನನಗೆ ಬೆಳಕು ಬರುತ್ತೆ. ಚೆನ್ನಾಗಿದೆ ಅದು ಲೈಟು. ನೋಡ್ತೀನಿ ಇನ್ನೊಂದು ಸರಿ ಅದನ್ನು ಚೆಕ್ ಮಾಡಿ ಬೇರೆ ಲಿಂಕ್ನ ನಾನು ಹಾಕ್ತೀನಿ. ಸೌಂಡ್ ಬರೋದು ಕೇಳಿದರು ಒಬ್ಬರು ಕಮೆಂಟ್ ಮಾಡಿ. ಬರುತ್ತೆ ಸೌಂಡು, ಅದು ತಿಳಿಸ್ದೆ ಅನಿಸುತ್ತೆ. ನಾನು ಇತ್ತೀಚೆಗೆ ಹೊಸದಾಗಿ ವಿಡಿಯೋ ಮಾಡೋದ್ರಿಂದ ನನಗೂ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ. ಮಾತಾಡಿದ್ದನ್ನೇ ಮಾತಾಡ್ತಾ ಇರ್ತೀನಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಏನು ಅಂದ್ಕೊಳ್ಬೇಡಿ. ಏನೇ ತಪ್ಪಿದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಟೈಲರಿಂಗ್ ಬಗ್ಗೆ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ನೀವು ತಿಳಿಸಿ. ನಾನು ಆದಷ್ಟು ನನಗೆ ತಿಳಿದಿರೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟು ಹಾಕಿ ಚೆನ್ನಾಗಿದೆ ವಿಡಿಯೋ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೊಂದು ಲೈಕ್ ಕೊಟ್ಟರೆ ನಮಗೂ ಕೂಡ ವಿಡಿಯೋಗಳು ಮಾಡೋದಕ್ಕೆ ತುಂಬ ಎನ್ಕರೇಜ್ ಆಗುತ್ತೆ, ಇಷ್ಟ ಆಗುತ್ತೆ.
ಓಕೆ, ಧನ್ಯವಾದಗಳು. ತುಂಬ ಇದೆ ವೀಡಿಯೋಗಳು, ಟೈಲರಿಂಗ್ ವೀಡಿಯೋಗಳು ತುಂಬ ಹಾಕಿದ್ದೀನಿ ನಾನಾಗಲೇ. ಒಂದು ಸಾರಿ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ನಿಮಗೆ ಎಲ್ಲ ಮಾಹಿತಿ ಬೇಕಾಗಿರುವಂತಹ ಮಾಹಿತಿನೇ ನಾನು ತಿಳಿಸಿದ್ದೀನಿ. ನಾನು ಕಟ್ಟಿಂಗು ಸ್ಟಿಚ್ಚಿಂಗಿಂತ ನಾವು ಅದ್ರ ಹಿಂದೆ ಯಾವ ರೀತಿ ಕೆಲಸ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಎಲ್ಲ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.